ಅದೆಲ್ಲ ಆರಾಮಾಗಿ ಕುತ್ಕೊಂಡು ಊಟ ಮಾಡಿ ಬಟ್ಟೆ ತೊಳೆಗೂ ನೀರೈತಲ್ಲಿ. ಹಲೋ, ಯಾ ನಮ್ಮ ಇವರಿಗೆ ಬಲ್ಲಗೋರಿಗೆ ಫೋನ್ ಮಾಡು, ಫೋನ್ ತೆಗ್ದಿಲ್ಲ. ಎಷ್ಟೊತ್ತಾಗ್ತಿದ್ದು ನಿಮ್ದು? ಹಾಂ, ಸಾಯಂಕಾಲದಾಗುತ್ತಾ ಬರ್ಬೇಕಲ್ಲಿ? ಅಲ್ಲ, ನಾನು ಇಲ್ಲಿ ಕರೀತೀಯ. ಜಲ್ದಿ ಬರ್ರಿ, ಜಲ್ದಿ ಬರ್ರಿ, ಆಮೇಲೆ ಮಾಡೋಣ. ಲೈಟೇ ಬರಲಿಲ್ಲ ಅಂದರೆ ಲೈಟ್ ಬಂದಿದ್ದ ನೀವು ಸೌಂಡ್ ತೋರಿಸಿ ಆಮೇಲೆ ಅವ್ರಿಗೆ ನಿಲ್ಲಕ್ ಆಗ್ತಾ ಇಲ್ಲ. ನವ್ಯಶ್ರೀ ಈಶ್ವರವನ ಚಾರಿಟಬಲ್ ಟ್ರಸ್ಟ್ ವತಿಯಿಂದ 140ನೇ ಅನ್ನದಾನ ಕಾರ್ಯಕ್ರಮ ಶಿವಮೊಗ್ಗದ ಮೆಗಾನ್ ಆಸ್ಪತ್ರೆ ಆವರಣದಲ್ಲಿ ಕಳೆದ 148 ಕಾರ್ಯಕ್ರಮಗಳನ್ನು 141 ಕಾರ್ಯಕ್ರಮಗಳನ್ನು ನಡೆಸ್ಕೊಂಡು ಬರ್ತಾ ಇದ್ದೀವಿ. ಶಿವಮೊಗ್ಗದ ಮೆಗಾನ್ ಆಸ್ಪತ್ರೆ ಆವರಣದಲ್ಲಿ ನಮ್ಮೊಟ್ಟಿಗೆ ಹಲವಾರು ಸಂಘ ಸಂಸ್ಥೆಗಳು ಕೂಡ ಈ ಒಂದು ಅನ್ನದಾನದಲ್ಲಿ ಪಾಲ್ಗೊಳ್ತಾ ಇದ್ದಾವೆ. ವಾರದ 7 ದಿನವೂ ಕೂಡ ನಿರಂತರವಾಗಿ ಅನ್ನದಾನ ನಡೀತಾ ಇದೆ. ಸುಮಾರು 5 ಸಂಸ್ಥೆ ಈ ಮೆಗಾನ್ ಆಸ್ಪತ್ರೆ ಆವರಣದಲ್ಲಿ ಈ ಅನ್ನದಾನವನ್ನು ನಡೆಸ್ಕೊಂಡು ಬರ್ತಾ ಇದ್ದೀವಿ. ಯಾಕೆ ಅಂತಂದರೆ ಬಡವರು, ಹಳ್ಳಿ ಜನ ಇರ್ಬೋದು, ರೋಗಿಗಳ ಅವಲಂಬಿತರಿರ್ಬೋದು, ಬಡವರಿಗೋಸ್ಕರವಾಗಿ ಈ ಅನ್ನದಾನ ಕಾರ್ಯಕ್ರಮವನ್ನು ನಡೆಸ್ತಾ ಇದ್ದೀವಿ. ಒಳ್ಳೆಯ ಒಂದು ಪ್ರಚಾರ ಕೂಡ ನಮಗೆ ಬೇಕಾಗಿದೆ. ಈಗಾಗಲೇ ಸಾರ್ವಜನಿಕರು ತಮ್ಮ ಸಹಯೋಗ, ತಮ್ಮ ಅನ್ನದಾನ ಕಾರ್ಯಕ್ರಮದಲ್ಲಿ ನಮ್ಮೊಟ್ಟಿಗೆ ಕೈ ಜೋಡಿಸಿದ್ದಾರೆ. ಶಿವಮೊಗ್ಗದ ಹಲವಾರು ಜನ ನಮ್ಮ ಅನ್ನದಾನದಲ್ಲಿ ದಾನಿಗಳಾಗಿ ನಮ್ಮಲ್ಲಿ ಸಹಕಾರವನ್ನು ಕೊಡ್ತಾ ಇದ್ದಾರೆ. ದಾನಿಗಳ ನೆರವಿನಿಂದ ನಾವಿಲ್ಲಿ ಅನ್ನದಾನವನ್ನು ನಡೆಸ್ತಾ ಇದ್ದೀವಿ. ಹಾಗೂ ನಮ್ಮ ಟ್ರಸ್ಟಿನಿಂದಲೂ ಕೂಡ ಅನ್ನದಾನವನ್ನು ನಡೆಸ್ತಾ ಇದ್ದೀವಿ. ಇತ್ತೀಚೆಗೆ ನಿಮಗೆಲ್ಲ ಗೊತ್ತಿದೆ, ಗ್ಯಾಸ್ ಅಭಾವ ನಮಗೊಂದು ಸ್ವಲ್ಪ ತೊಂದರೆಯನ್ನು ಕೊಟ್ಟಿದೆ. ಆದರೂ ಕೂಡ ನಾವು ಸೌದೆಯನ್ನು ಉಪಯೋಗಿಸಿ ಅನ್ನದಾನವನ್ನು ನಡೆಸ್ತಾ ಇದ್ದೀವಿ. ನಮಗೆ ಇನ್ನೂ ಹೆಚ್ಚಿನ ಶಕ್ತಿ ಬೇಕಾಗಿದೆ. ಸಾರ್ವಜನಿಕರು ಈ ಅನ್ನದಾನದಲ್ಲಿ ಭಾಗವಹಿಸ್ಬೋದು. ಕೇವಲ ನಾವು 4,000 ಹಣವನ್ನು ನಾವು ಕೇವಲ ಸಾಮಗ್ರಿಗಳ ಪೂರೈಕೆಗಾಗಿ ಮಾತ್ರ ನಾವು ಬಳಸ್ತಾ ಇದ್ದೀವಿ. ಅದರಲ್ಲಿ ಸುಮಾರು ನಾವೊಂದು 300 ಜನರಿಗೆ ಊಟದ ವ್ಯವಸ್ಥೆಯನ್ನು ಇಲ್ಲಿ ಒದಗಿಸ್ತಾ ಇದ್ದೀವಿ. ಇತ್ತೀಚೆಗೆ ಗ್ಯಾಸಿನ ಸಮಸ್ಯೆ ಇರೋದ್ರಿಂದ ಸ್ವಲ್ಪ ತೊಂದರೆ ಆಗಿದೆ. ಈ ಅನ್ನದಾನದಲ್ಲಿ ಶಿವಮೊಗ್ಗದ ಎಲ್ಲ ಸಾರ್ವಜನಿಕರು ಬಂದು ಭಾಗವಹಿಸಬೇಕು. ಈ ಒಂದು ಅನ್ನದಾನ ನಿರಂತರವಾಗಿ ನಡಿಬೇಕು ಅನ್ನೋದು ನಮ್ಮ ಆಕಾಂಕ್ಷೆ. ಶಿವಮೊಗ್ಗದ ಎಲ್ಲ ಜನರಲ್ಲೂ ಇದನ್ನು ನಾವು ಅತ್ಯಂತ ವಿನಯಪೂರ್ವಕವಾಗಿ ಕೇಳ್ಕೊಳ್ತಾ ಇದ್ದೀವಿ. ಅಲ್ಲದೆ ನಮ್ಮದು ಸುಮಾರು ಒಂದು 25 ಜನ ನಮ್ಮ ಸ್ವಯಂ ಸೇವಕರು ನಮ್ಮೊಟ್ಟಿಗೆ ಕೈ ಜೋಡಿಸಿದ್ದಾರೆ. ಅವರ ಸಹಕಾರದಿಂದಲೇ ಈ ಒಂದು ಅನ್ನದಾನ ಯಶಸ್ವಿಯಾಗಿ ನಡೀತಾ ಇದೆ. ನಮ್ಮ ಪ್ರಾರ್ಥನೆ ಇಷ್ಟೇ, ಈ ಒಂದು ಸೇವೆ ನಿರಂತರವಾಗಿ ನಡೆಯಬೇಕು. ದಾನಿಗಳ ಸಹಕಾರವನ್ನು ನಾವು ಈ ಮೂಲಕ ಕೇಳ್ತಾ ಇದ್ದೀವಿ. ನಮಸ್ಕಾರ. ಎಲ್ಲರಿಗೂ ನಮಸ್ಕಾರ. ನಾನು ವೀರಣ್ಣ ಹುಗ್ಗಿ ಅಂತ, ಪಾಸ್ಟ್ ಪ್ರೆಸಿಡೆಂಟ್ ರೋಟರಿ ಕ್ಲಬ್ ಶಿವಮೊಗ್ಗ ಮತ್ತು ನವ್ಯಶ್ರೀ ಈಶ್ವರವನ ಟ್ರಸ್ಟ್ನ ಸದಸ್ಯನಾಗಿ ನಾನು ಇದನ್ನು ಮಾತಾಡ್ತಿದ್ದೇನೆ. ನಾವು ಕಳೆದ 141ನೇ ವಾರದ ಹಿಂದೆ ಈ ಒಂದು ಅನ್ನದಾನ ಕಾರ್ಯಕ್ರಮವನ್ನು ಫುಡ್ ಆನ್ ವೀಲ್ಸ್ ಅಂತ ಕಾರ್ಯಕ್ರಮ ಮಾಡಿದ್ವಿ. ಆವಾಗ ನಮಗೆ ತುಂಬ ಕಡಿಮೆ ಸಂಖ್ಯೆಯಲ್ಲಿ ನಾವು ಸದಸ್ಯರು ಒಳಗೊಂಡು ನಾವೇ ಈ ಒಂದು ಹಣವನ್ನು ಹಾಕಿಕೊಂಡು ಈ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತಿದ್ವಿ. ನಾವು ಈ ಒಂದು ಶ್ರೇಷ್ಠವಾದಂಥ ಅನ್ನದಾನವನ್ನು ಈ ಮೆಗಾನ್ ಹಾಸ್ಪಿಟಲ್ ಇರುವಂತಹ ಯಾರು ಬಡ ಜನರು BPL ಕಾರ್ಡ್ ಹೋಲ್ಡರ್ಸ್ ಇರ್ತಾರೆ ಅವರೇ ಮಾತ್ರ ಇಲ್ಲಿ ಬರ್ತಾ ಇದ್ದಾರೆ. ಅಂಥವ್ರಿಗೆ ಮಧ್ಯಾಹ್ನ ಊಟದ್ದು ತುಂಬ ತೊಂದರೆ ಆಗ್ತೈತೆ ಅಂದ್ಬಿಟ್ಟು ಯೋಚನೆ ಮಾಡಿ ನಾವು ಈ ಒಂದು ಅನ್ನದಾನ ಕಾರ್ಯಕ್ರಮ ಹಾಕ್ಕೊಂಡಿದ್ದನ್ನು ನೋಡಿ ಅನೇಕ ಸಂಘ ಸಂಸ್ಥೆಗಳು ನಮ್ಮದೊಂದಿಗೆ ಕೈ ಜೋಡಿಸ್ತಾ ಬಂದು ನಾವು ಎಲ್ಲರೂ ಕೂಡ ಪ್ರಚಾರ ಮಾಡಿದ್ದೇನೆಂದರೆ, ಯಾರೇ
ತಮ್ಮ ಬರ್ತ್ಡೇ ಇರ್ಬೋದು, ತಮ್ಮ ಮ್ಯಾರೇಜ್ ಆ್ಯನಿವರ್ಸರಿ ಇರ್ಬೋದು, ತಮ್ಮ ಪೂರ್ವಜರ ಪುಣ್ಯತಿಥಿ ಇರ್ಬೋದು, ಹಾಗೆ ಅನೇಕ ಶುಭ ಸಂದರ್ಭಗಳನ್ನು ಈ ಅನ್ನದಾನ ಕಾರ್ಯಕ್ರಮದಲ್ಲಿ ಹಂಚಿಕೊಂಡು ಬಡವರ ಒಂದು ಹಸಿವನ್ನು ಇಂಗಿಸುವಂಥ ಕಾರ್ಯಕ್ರಮ ಮಾಡಬೇಕು ಅಂತ ನಾವು ಕೇಳಿಕೊಂಡಾಗ ಈಗ ನಾವು ನಿರಂತರವಾಗಿ 141ನೇ ಕಾರ್ಯಕ್ರಮ ಏರ್ಪಡಿಸಿದ್ದು ಅದು ಎಲ್ಲರ ಸಹಕಾರದಿಂದ. ಅದರಲ್ಲೇ ಇತ್ತೀಚಿನ ಟ್ರೆಂಡಲ್ಲಿ ನಾನು ನೋಡಿದ ಹಾಗೆ ನವಜೋಡಿಗಳು, ವಿದ್ಯಾವಂತರು, ಅನೇಕ ಸಂಘ ಸಂಸ್ಥೆಯಲ್ಲಿ ಕೆಲಸ ಮಾಡುವಂಥ ಯುವಕರು ತಮ್ಮ ಒಂದು ಟ್ರೆಂಡನ್ನು ಬದಲಾವಣೆ ಮಾಡ್ಕೊಂಡಿದ್ದಾರೆ. ಮೊದಲೆಲ್ಲ ಈ ಒಂದು ಮಕ್ಕಳ ಹುಟ್ಟುಹಬ್ಬ ಇರ್ಬೋದು, ಆಮೇಲೆ ಮ್ಯಾರೇಜ್ ಆ್ಯನಿವರ್ಸರಿ ಇರ್ಬೋದು, ರಿಸೆಪ್ಷನ್ ಇರ್ಬೋದು, ಇಂಥ ಕಾರ್ಯಕ್ರಮಗಳಿಗೆ ಸಕ್ಕಪಟ್ಟಂಥ ಒಂದು ಸಮುದಾಯ ಭವನದಲ್ಲಿ ಸುಮಾರು ದುಡ್ಡನ್ನು ವೇಸ್ಟ್ ಮಾಡಿ ಆ ಕಾರ್ಯಕ್ರಮ ನಡೆಸ್ಕೊಡ್ತಿದ್ರು. ಆದರೆ ಈಗ ಅವರು ಕೂಡ ಬದಲಾವಣೆ ಹೊಂದಿ ಈ ಒಂದು ಕಾರ್ಯಕ್ರಮದಲ್ಲಿ ಕೈ ಜೋಡಿಸಿ ತಮ್ಮ ಕೈಲಾದಷ್ಟು ಸಹಾಯನ ಮಾಡ್ತಾ ಅವರು ತಮ್ಮ ಬದಲಾವಣೆಯ ದಿಕ್ಕಿನತ್ತ ಸಾಗುತ್ತಾ ಬಡವರ, ಹಸಿವರ, ನೊಂದವರ ಒಂದು ಹಸಿವನ್ನು ಇಂಗಿಸುವ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಇಂಥ ಒಂದು ಕಾರ್ಯಕ್ರಮಕ್ಕೆ ಇನ್ನೂ ಹೆಚ್ಚಿನ ಸಂಘ ಸಂಸ್ಥೆಗಳು ಮತ್ತು ಸಾರ್ವಜನಿಕರು ಕೈ ಜೋಡಿಸಬೇಕಂತ ಕೇಳ್ತೀನಿ. ಅವಕಾಶಕ್ಕಾಗಿ ವಂದನೆ.